ದೊಡ್ಡ ಮನೆ ಬಗ್ಗೆ ಏನ್ ಮಾತಾಡಿದಿ? ದೊಡ್ಡ ಮನೆ ಬಗ್ಗೆ ಏನು ಮಾತಾಡಿ? ದೊಡ್ಡ ಮನೆ ಚಿಕ್ಕ ಮನೆ ಅಲ್ಲ. ಆಯ್ತಣ್ಣ, ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ. ಶಿವರಾಜ್ ಕುಮಾರ್ ಅವ್ರ ಜೈ, ಅಪ್ಪು ಸರ್ ಜೈ, ರಾಜ್ಕುಮಾರ್ ಅಣ್ಣ ಜೈ. ನಾನು ಮಾತಾಡಿದ್ದು ದಯವಿಟ್ಟು ನನ್ನ ಮಾತಾಡು ಅಂತ ಹೇಳ್ಕೊಟ್ಟು ಗುಲ್ಬರ್ಗದವ್ರ. ನಮ್ಮ ಹೆಂಡತಿನೂ ಅಪ್ಪು ಫ್ಯಾನು, ನಾನು ಅಪ್ಪು ಫ್ಯಾನ್ ಅಣ್ಣ. ನಮ್ಮ ಹೆಂಡತಿಗೆ ಫೋನ್ ಮಾಡಿ ಕೊಡ್ತೀನಿ, ಮಾತಾಡಿ ಅಣ್ಣ. ಲಾಸ್ಟ್ ಆಯ್ತಾ? ನಿಮ್ಮಮ್ಮನ್ನ ಬುಲ್ಡ ಹೊಡೆದಾಕ್ಬಿಡ್ತೀನಿ. ಆಯ್ತಣ್ಣ, ತಪ್ಪಾಯ್ತಣ್ಣ. ಈ ವಿಡಿಯೋದಲ್ಲಿ ಕಾಣಿಸ್ತಿರುವಂತಹ ವ್ಯಕ್ತಿ ಒಂದು ದಿನ ದೊಡ್ಡ ಮನೆಯ ಬಗ್ಗೆ ಅಪ್ಪು ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತಾನೆ. ಯಾರೋ 30 ರೂಪಾಯಿ ಎಣ್ಣೆ ಕೊಡಿಸ್ಬಿಟ್ರು ಅಂತ ಹೇಳಿ ಗಂಟು ತನಕ ಕುಡಿದ್ಬಿಟ್ಟು ಕೆಟ್ಟದಾಗಿ ದೊಡ್ಡ ಮನೆ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಬೈದಿರ್ತಾನೆ. ಇವನನ್ನ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿರ್ಬೋದು, ದೊಡ್ಡ ಮನೆ ಫ್ಯಾನ್ಸ್ ಆಗಿರ್ಬೋದು ಹುಡುಕ್ತಾ ಇರ್ತಾರೆ. ಇವತ್ತು ಒಂದು ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ದಾನೆ. ಇವನ ಪೇಚಾಟ ಬೇಡವೇ ಬೇಡ. ಇವನಿಗೆ ಯಾಕಾದ್ರೂ ಇವರ ಬಗ್ಗೆ ಮಾತನಾಡ್ಬಿಟ್ಟು ಅನ್ಸ್ಬಿಟ್ಟಿದೆ. ಇವನಿಗೆ ಭೂಲೋಕ ತ್ರಿಲೋಕನೂ ಕಾಣಿಸ್ತಿಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್. ಯಾಕಂದ್ರೆ ಇವನು ಕುಡಿದುಗ್ಯಾನ್ದಲ್ಲಿ ಕೆಟ್ಟದಾಗಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಆಗಿರ್ಬೋದು, ದೊಡ್ಡ ಮನೆ ಬಗ್ಗೆ ಆಗಿರ್ಬೋದು ಮಾತಾಡ್ತಾನೆ. ಬಟ್ ಪ್ರೂಫ್ ಇಲ್ದಿರೋ ತರ ಯಾರೋ ಏನೋ ಹೇಳ್ಕೊಟ್ರು ಅಂತ ಹೇಳಿ ಮಾತನಾಡುವಂತಹ ಒಂದು ಶೈಲಿಯನ್ನು ಬೆಳೆಸ್ಕೊಂಡಿರ್ತಾನೆ. ಇವತ್ತು ಜನಗಳ ಕೈಯಲ್ಲಿ ಸಿಕ್ಕಿದ್ದಾನೆ. ಇವನಿಗೆ ಹೊಡೆದೇ ಬಿಟ್ಟಿರೋದೇ ದೊಡ್ಡ ವಿಚಾರ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ನ ಇವತ್ತು ಕೂಡ ಕರ್ನಾಟಕದಲ್ಲಿ ಹಲವಾರು ಜನ ದೇವರ ತರ ಪೂಜಿಸ್ತಾರೆ. ಯಾಕಂದ್ರೆ ಅವರು ಅಭಿಮಾನಿಗಳಿಗೆ ಕೊಡ್ತಿದ್ದಂತಹ ರೆಸ್ಪೆಕ್ಟು, ಕನ್ನಡಕ್ಕೆ ಕೊಡ್ತಿದ್ದಂತಹ ರೆಸ್ಪೆಕ್ಟು ಬೇರೆನೆ ಲೆವೆಲ್. ಇವತ್ತಿಗೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಕೂಡ ಆ ತರಹ ಬೆಳೆಯಲು ಸಾಧ್ಯವಿಲ್ಲ, ಆ ಗುಣಗಳನ್ನ ಬೆಳೆಸ್ಕೊಳ್ಳಲು ಕೂಡ ಸಾಧ್ಯವಿಲ್ಲ. ಅಂತಹ ಒಂದು ಗುಣವನ್ನ ಬೆಳೆಸ್ಕೊಂಡಿದ್ದರ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಯಾರಿಗಾದ್ರೂ ಕೂಡ ಬೇಜಾರಾಗತ್ತೆ. ಅದರಿಂದಾಗಿ ರೊಚ್ಚಿಗೆದ್ದು ಅವನಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಮುಂದೆ ಯಾರ ಅಭಿಮಾನಿಗಳು ಕೂಡ ಇನ್ನೊಬ್ಬರ ಬಗ್ಗೆ ಮಾತನಾಡಬೇಡಿ.